ನಮಸ್ಕಾರ ವೀಕ್ಷಕರು, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ತಲೆದೂರಿದೆ. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನವನ್ನ ಆರಂಭಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹಲವು ಸುಳ್ಳು ಸುದ್ದಿಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಅವುಗಳು ಯಾವುವು ಮತ್ತು ಅವುಗಳ ಹಿಂದಿನ ವಾಸ್ತವ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸುಳ್ಳು 1. ಮಾಲ್ಡೀವ್ಸ್ನಲ್ಲಿ ಹಲವಾರು ಯುವತಿಯರ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಮತ್ತು ಸುಲಿಗೆ ನಡೆದಿದೆ. ಮಾಲ್ಡೀವ್ಸ್ ಹೆಣ್ಣು ಮಕ್ಕಳಿಗೆ ಅಪಾಯಕಾರಿಯಾಗಿದ್ದು ಅಲ್ಲಿಗೆ ಹೋಗಬೇಡಿ ಎಂಬಂತಹ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಈ ಕುರಿತು ಫ್ಯಾಕ್ಟ್ ಚೆಕ್ ಅನ್ನು ನಡೆಸಿದಾಗ ಇಂಡೋನೇಷ್ಯಾದ ಬಾಲಿಯಲ್ಲಿ ಕ್ಯಾಬ್ ಡ್ರೈವರ್ ಮತ್ತು ಇಬ್ಬರು ಮಹಿಳಾ ಪ್ರವಾಸಿಗರ ನಡುವೆ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಿಸಿದ ಘಟನೆಯಾಗಿದೆ ಹೊರತು ಮಾಲ್ಡೀವ್ಸ್ ನದಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ಘಟನೆಯ ವಿಡಿಯೋ ಇದು ಅಂತ ಬೂಮ್ ಕೂಡ ವರದಿಯನ್ನ ಮಾಡಿದೆ. ಪೊಲೀಸರು ಟ್ಯಾಕ್ಸಿ ಚಾಲಕನನ್ನ ಸುಲಿಗೆ ಮಾಡಿದ ಆರೋಪದ ಮೇಲೆ ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ ಈ ವಿಡಿಯೋಗೂ ಮಾಲ್ಡೀವ್ಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದೇ ರೀತಿಯಾಗಿ ಮಾಲ್ಡೀವ್ಸ್ ನಲ್ಲಿ ಇತ್ತೀಚೆಗೆ ಅತ್ಯಾಚಾರ, ಸುಲಿಗೆಯಂತಹ ಯಾವುದೇ ವರದಿಗಳು ಕಂಡು ಬಂದಿಲ್ಲ. ಸುಳ್ಳು 2. ಮಾಲ್ಡೀವ್ಸ್ಗೆ ಪ್ರವಾಸ ಹೋಗುವ ಬದಲು ಭಾರತದ ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿಯೂ ಸುಂದರ ತಾಣಗಳಿವೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು, ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಮತ್ತು ನಟ ರಣವೀರ್ ಸಿಂಗ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಲವಾರು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಈ ಫೋಟೋಗಳ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಲಕ್ಷದ್ವೀಪ ಎಂದು ರಣವೀರ್ ಸಿಂಗ್ ಹಂಚಿಕೊಂಡಿರುವಂತಹ 3 ದ್ವೀಪ ಸಮೂಹದ ಫೋಟೋಗಳು ಮಾಲ್ಡೀವ್ಸ್ ನದ್ದೇ ಆಗಿವೆ. ಇನ್ನು ಭೂವಿಜ್ಞಾನ ಕ್ಯಾಬಿನೆಟ್ ಸಚಿವ ಕಿರಣ್ ರಿಜಿಜು ಮತ್ತು ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಹಂಚಿಕೊಂಡಿರುವಂತಹ ಫೋಟೋಗಳು ಸಹ ಮಾಲ್ಡೀವ್ಸ್ ಮತ್ತು ಫ್ರೆಂಚ್ನ ಪಾಲಿನೇಷಿಯಾದ ಬೋರಾ ಬೋರಾ ದ್ವೀಪದಾಗಿದೆ. ಈ ಫೋಟೋ ಭಾರತದಲ್ಲ ಅಂತ ಹಲವಾರು ಮಂದಿ ಟೀಕಿಸಿದ ನಂತರ ಅವರಿಬ್ಬರು ಕೂಡ ತಮ್ಮ ಪೋಸ್ಟ್ ಅನ್ನ ಅಳಿಸಿ ಹಾಕಿದ್ದಾರೆ. ಇನ್ನು ಸುಳ್ಳು 3. ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಇತ್ತೀಚಿನ ರಾಜತಾಂತ್ರಿಕ ಬಿಕ್ಕಟ್ಟಿನ ಬಳಿಕ ಮಾಲ್ಡೀವ್ಸ್ ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ವ್ಯಂಗ್ಯ ರೀತಿಯಲ್ಲಿ ನಡೆಸಲಾಗಿದೆ ಅಂತ ವಿಡಿಯೋ ಒಂದನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಈ ವಿಡಿಯೋ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ವೈರಲ್ ವಿಡಿಯೋ ದೃಶ್ಯಗಳು ಭಾರತವು ಮಾಲ್ಡೀವ್ಸ್ ನಲ್ಲಿ ಸೇನಾ ನೆಲೆ ಸ್ಥಾಪಿಸುವುದನ್ನು ವಿರೋಧಿಸಿ ಜೂನ್ 2023ರಲ್ಲಿ ಮಾಲ್ಡೀವ್ಸ್ ನ ವಿರೋಧ ಪಕ್ಷ ನಡೆಸಿದಂತ ಪ್ರತಿಭಟನೆಗೆ ಸಂಬಂಧಿಸಿದಾಗಿದೆ. ಆ ಅವಧಿಯಲ್ಲಿ ಹಲವಾರು ಸುದ್ದಿ ಸಂಸ್ಥೆಗಳು ಈ ಪ್ರತಿಭಟನೆಯ ಕುರಿತು ವರದಿಯನ್ನ ಮಾಡಿದ್ವು. ಆದರೆ ಇದೀಗ ಇದೇ ದೃಶ್ಯಗಳನ್ನ ಬಳಸಿಕೊಂಡು ಇತ್ತೀಚೆಗಿನ ಭಾರತ ಮತ್ತು ಮಾಲ್ಡೀವ್ಸ್ ನ ವಿವಾದಕ್ಕೆ ಸಂಬಂಧಿಸಿದ ವಿಡಿಯೋ ಅಂತ ತಪ್ಪಾಗಿ ಸುದ್ದಿಯನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಇದೇ ರೀತಿಯಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹಲವು ಸುಳ್ಳು ಸುದ್ದಿಗಳನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ನಿಮಗೇನಾದ್ರೂ ಈ ರೀತಿಯ ಸುಳ್ಳು ಸುದ್ದಿಗಳು ಕಂಡು ಬಂದಲ್ಲಿ ಅಥವಾ ಯಾವ್ದಾದ್ರು ಸುದ್ದಿಯ ಮೇಲೆ ಅನುಮಾನ ಬಂದಲ್ಲಿ ನಮಗೆ ಕಳುಹಿಸಿ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿ ಮಾಹಿತಿಯನ್ನು ನೀಡುತ್ತೇವೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.